ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳ ಬೆಳಕಿಗೆ ಬಂದಿದೆ. ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯ ಖಾಸಗಿ ಅಂಗವನ್ನ ಸ್ಪರ್ಶಿಸಿ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಜನವರಿ 1ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಕ್ಷಣವೇ ಮೆಟ್ರೋ ಭದ್ರತಾ ಸಿಬ್ಬಂದಿಗೆ ತಿಳಿಸಿದಂತಹ ಯುವತಿ ನಿಲ್ದಾಣದಲ್ಲಿ ಪೊಲೀಸರ ಮುಂದೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಅಲ್ಲೇ ಇದ್ದಂತಹ ಭದ್ರತಾ ಸಿಬ್ಬಂದಿಗೆ ಯುವತಿ ಮಾಹಿತಿ ನೀಡ್ತಾಳೆ, ಈ ರೀತಿಯಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ. ಆ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಕೂಡ ಪಡೆಯಲಾಗುತ್ತೆ. ಪೊಲೀಸರ ಮುಂದೆ ಆತ ತಪ್ಪೊಪ್ಪಿಕೊಳ್ತಾನೆ. ಇನ್ನು ಮುಂದೆ ಹೀಗೆ ಮಾಡದಂತೆ ಕ್ಷಮೆಯಾಚಿಸ್ತಾನೆ ಆರೋಪಿ. ಇದು 1ನೇ ತಾರೀಕು ಆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೆಟ್ರೋ ನಿಲ್ದಾಣದಲ್ಲಿ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿರ್ತಾನೆ. ಸ್ವಲ್ಪ ಇರಪ್ಪ, ಏನ್ ಕಳಿಸ್ಕೊಡ್ತೀವಿ, ಯಾಕೆ ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡಿ. ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋಡು. ನನ್ನದು ಏನ್ ಮಾತಾಡ್ತಾ ಇದೀನಿ, ನನ್ ಬಾಯ್ ಫ್ರೆಂಡ್ ನೋ ಇಲ್ಲ ಇಲ್ಲ. ಯು ಶುಡ್ ಗೆಟ್ ಪನಿಷ್. ಸುಮ್ಮನೆ ಸ್ವಲ್ಪ ವೇಟ್ ಮಾಡ್ರಿ. ನೋ ನೋ ನೋ, ಯು ನೆವರ್ ಸಾರಿ. ಸ್ವಲ್ಪ ಇರಪ್ಪ, ಏನ್ ಕಳಿಸ್ಕೊಡ್ತೀವಿ, ಯಾಕೆ ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಗಮನಿಸ್ತಾ ಇದ್ವಿ, ಹೊಸ ವರ್ಷದ ದಿನ ಸಾಕಷ್ಟು ಕಡೆ ಸಾಕಷ್ಟು ಈ ರೀತಿಯಾದಂತಹ ಅವಾಂತರಗಳಾಗಿರುವಂತದ್ದು. ಬಟ್ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಏನಾಯ್ತಿಲ್ಲ ಆಕ್ಚುಲಿ? ಹೌದು ಶಮಂತ್, ಖಂಡಿತವಾಗ್ಲೂ ಕೂಡ ಮೆಟ್ರೋದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಿರುವಂತದ್ದು. ಮೆಟ್ರೋ ಮಹಿಳಾ ಪ್ರಯಾಣಿಕರಿಗೆ ಎಷ್ಟು ಸೇಫ್ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಹುಟ್ಟಾಗ್ತಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ನೀವು ಹೇಳಿದಂತೆ ಹೊಸ ವರ್ಷದಲ್ಲಿ ಸಾಕಷ್ಟು ಇಂತಹ ಘಟನೆಗಳು ನಡೆದಿರೋದ್ರ ಜೊತೆಯಲ್ಲಿ ಈ ತರದೊಂದು ಲೈಂಗಿಕ ಕಿರುಕುಳ ನೀಡಿರುವಂತಹ ಒಂದು ಪ್ರಕರಣ ಇವತ್ತು ಬೆಳಕಿಗೆ ಬಂದಿರುವಂತದ್ದು ನೋಡ್ತಾ ಇದ್ರೆ ಮಹಿಳೆಯರಿಗೆ ಅಂದ್ರೆ ಈ ಸೇಫ್ ಇಲ್ವಾ ಮೆಟ್ರೋ ಅನ್ನುವಂತ ಒಂದು ಪ್ರಶ್ನೆ ಕೂಡ ಹುಟ್ಟಾಗ್ತಿರುವಂತದ್ದು. ಕಳೆದ 2-3 ತಿಂಗಳಿನಲ್ಲಿ ನೋಡುವಂತದ್ದಾದ್ರೆ ಇದು 3ನೇ ಪ್ರಕರಣ ಅಂತ ಹೇಳ್ಬೋದು. ಅಂದ್ರೆ ರಾಜಾಜಿನಗರ ಮೆಟ್ರೋ ಇಂದ ಮೆಜೆಸ್ಟಿಕ್ ಮೆಟ್ರೋಗೆ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಮೆಜೆಸ್ಟಿಕ್ ನಿಂದ MG ರೋಡ್ಗೆ ಪ್ರಯಾಣವನ್ನು ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಲೈಂಗಿಕ ಕಿರುಕುಳ ಇರ್ಬೋದು. ಇದು 3ನೇ ಪ್ರಕರಣ ಅಂತಾನೆ ಹೇಳ್ಬೋದು. ಈ 3 ಪ್ರಕರಣಗಳಲ್ಲೂ ಕೂಡ ಯುವತಿಯರಿಗೆ ಆದ್ರೆ ಅಸಭ್ಯವಾಗಿ ಯುವತಿಯರ ಜೊತೆಯಲ್ಲಿ ಲೈಂಗಿಕ ಕಿರುಕುಳವನ್ನು ನೀಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದಾದ ನಂತರದಲ್ಲಿ ಮೆಟ್ರೋ ಕೂಡ ಸಾಕಷ್ಟು ಎಚ್ಚೆತ್ತುಕೊಂಡಿತ್ತು ಅಂತಾನೆ ಹೇಳ್ಬೋದು. ಟಿವಿ9 ಕೂಡ ಈ ಬಗೆಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅಂದ್ರೆ ರಾತ್ರಿ ವೇಳೆಯಲ್ಲಿ ಮಹಿಳೆಯರು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಮಹಿಳಾ ಕೋಚ್ ಏನಿದೆ, ಅಂದ್ರೆ ಮಹಿಳಾ ಕೋಚ್ನಲ್ಲಿ ಒಬ್ರು ಮಹಿಳಾ ಸಿಬ್ಬಂದಿಯನ್ನು ನೇಮಕ ಮಾಡುವಂತದ್ದಾಗಿರ್ಬೋದು. ಮೆಟ್ರೋ ಟ್ರೈನ್ ನಲ್ಲಿ ಒಂದು ಅಲಾರಾಮಿಂಗ್ ಸಿಸ್ಟಮ್, ಅಂದ್ರೆ ಮಹಿಳೆಯರಿಗೆ ಏನಾದ್ರು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಒಂದು ಬಟನ್ ಅನ್ನ ಅಳವಡಿಸಂತದ್ದಾಗಿರ್ಬೋದು. CC ಕ್ಯಾಮೆರಾಗಳು ಆಕ್ಟಿವೇಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದ್ರು ಯುವಕರು ಯುವತಿಯರಿಗೆ ಏನಾದ್ರು ಇಲ್ಲಾಂದ್ರೆ ಯಾರಾದ್ರೂ ಸಮಸ್ಯೆ ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಕ್ಯಾಮೆರಾಗಳು ಕೂಡ ಆಕ್ಟಿವೇಟ್ ಹಾಕಂತದನ್ನ ಅಳವಡಿಸಿದ್ರು ಕೂಡ ಇಂಥ ಪುಂಡರು ದಿನದಿಂದ ದಿನಕ್ಕೆ ಇದರಿಂದ ಭಯಗೊಳ್ಳದೆ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಿರುವಂತದ್ದು. ಈ ಮೊನ್ನೆ ಪ್ರಕರಣಕ್ಕೆ ನೋಡುವಂತದ್ದಾದ್ರೆ ಶಮಂತ್, ಅಂದ್ರೆ 1ನೇ ತಾರೀಕು ಅಂದ್ರೆ ರಾತ್ರಿ ಈ ಒಂದು ನಡೆದಿದೆ ಅನ್ನುವಂತ ಒಂದು ಘಟನೆ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ನೆಟ್ಟಿಗರು ಇರ್ಬೋದು, ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂತದ್ದು. ಈ ಯುವಕ ಏನಿದ್ದಾನೆ, ಯುವತಿ ಮುಂದೆ ನಿಂತಿದ್ದಂತ ಸಂದರ್ಭದಲ್ಲಿ ಆಕೆಗೆ ಲೈಂಗಿಕವಾಗಿ ಒಂದು ಕಿರುಕುಳವನ್ನು ನೀಡಿದ್ದ. ಅದಾದ ನಂತರದಲ್ಲಿ ಯುವತಿ ಧನ್ಯವಾದ ಕಿರಣ್. ಕಳಿಸ್ಕೊಡ್ತೀವಿ, ಯಾಕೆ ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋಡು. ನನ್ನದು ಏನ್ ಮಾತಾಡ್ತಾ ಇದೀನಿ, ನನ್ ಬಾಯ್ ಫ್ರೆಂಡ್ ನೋ ಇಲ್ಲ ಇಲ್ಲ. ಯು ಶುಡ್ ಗೆಟ್ ಪನಿಷ್. ಸುಮ್ಮನೆ ಸ್ವಲ್ಪ ವೇಟ್ ಮಾಡ್ರಿ. ನೋ ನೋ ನೋ, ಯು ನೆವರ್ ಸಾರಿ. ಸ್ವಲ್ಪ ಇರಪ್ಪ, ಏನ್ ಕಳಿಸ್ಕೊಡ್ತೀವಿ, ಯಾಕೆ ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋಡು. ನನ್ನದು ಏನ್ ಮಾತಾಡ್ತಾ ಇದೀನಿ, ನನ್ ಬಾಯ್ ಫ್ರೆಂಡ್ ನೋ ಇಲ್ಲ ಇಲ್ಲ. ಯು ಶುಡ್ ಗೆಟ್ ಪನಿಷ್. ಸುಮ್ಮನೆ ಸ್ವಲ್ಪ ವೇಟ್ ಮಾಡ್ರಿ.
No, no, no. Hey. You're never sorry. Hello. You should not even travel again. ಸ್ವಲ್ಪ ಇರಪ್ಪ ಏನ್ ಕಳಿಸ್ಕೊಡ್ತೀವಿ ಯಾಕೆ ಆತರ ಬಿಡ್ತೀವಿ ಸ್ವಲ್ಪ ಕರ್ರಿ ಗಾಡ್ ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ ವೇಟ್ ಮಾಡಿ ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು. ನಾವು ಎಸ್ ನವೆಂಬರ್ ಜನವರಿ 1ನೇ ತಾರೀಕು ಈ ರೀತಿಯಾದಂತಹ ಅವಾಂತರಗಳಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಪೊಲೀಸರು ನಿಯೋಜನೆ ಮಾಡಿದ್ರು, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಮೆಟ್ರೋದಲ್ಲೂ ಕೂಡ ಹಾಗೆ ನಗರದ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಎಲ್ಲೂ ಕೂಡ ಈ ರೀತಿಯಾದಂತಹ ಅವಘಡಗಳು ಆಗಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಆದರೂ ಕೂಡ ಒಂದಷ್ಟು ಕಡೆ ಆಗಿದ್ದಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬಟ್ ಇದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲೇ ಆಗಿರುವಂತಹ ಘಟನೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಮತ್ತೊಂದು ಲೈಂಗಿಕ ಕಿರುಕುಳದ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ